ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಲೀನಾ. ವೆಲ್ಕಮ್ ಬ್ಯಾಕ್ ಟು ಕೂರ್ಗ್ ಲೈಫ್. ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಇವತ್ತು ಮಾವಿನಕಾಯಿಯಿಂದ ಒಂದು ಚಟ್ನಿ ಮಾಡ್ತಾ ಇದ್ದೀನಿ. ಇದನ್ನು ನೀವು 10 ರಿಂದ 15 ದಿನಗಳವರೆಗೆ ಸ್ಟೋರ್ ಮಾಡಿ ತಿನ್ಬಹುದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಹಾಗೆ ಇವತ್ತು ನಾನಿಲ್ಲಿ ಗಿಳಿ ಮಾವಿನಕಾಯಿನ ತಗೊಂಡಿದ್ದೀನಿ. ಇದರ ಸಿಪ್ಪೆನ ತೆಗೆದು ಗ್ರೇಟರ್ ಸಹಾಯದಿಂದ ತುರ್ಕೊಳ್ತೀನಿ. ಇಲ್ಲಿ ನೋಡಿ, ತುರಿದಿರುವ ಮಾವಿನಕಾಯಿ ಇಷ್ಟಿದೆ. ಇದಕ್ಕೆ ಈಗ ಮಸಾಲೆಯನ್ನು ಹುರಿಬೇಕು. ಹಾಗಾಗಿ ಬಾಣಲೆಯನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಬಾಣಲೆ ಬಿಸಿ ಆದಮೇಲೆ 1/4 ಟೀ ಸ್ಪೂನಷ್ಟು ಮೆಂತೆಕಾಳು ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಹುರ್ಕೊಳ್ತೀನಿ. ಇಲ್ಲಿ ಮೆಂತೆಕಾಳು ಹಾಗೆ ಜೀರಿಗೆ ಚೆನ್ನಾಗಿ ಫ್ರೈ ಆಗಿ ಅದರ ಪರಿಮಳ ಬರಬೇಕು, ಅಲ್ಲಿಯವರೆಗೆ ಇದನ್ನು ಹುರ್ಕೊಳ್ತೀನಿ. ಈಗ ಇದು ಫ್ರೈ ಆಗಿದೆ ನೋಡಿ. ಇದನ್ನೀಗ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತೀನಿ. ಇಲ್ಲಿ ಹುರಿದಿರುವ ಜೀರಿಗೆ ಹಾಗೆ ಮೆಂತೆಕಾಳನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಇದರ ಜೊತೆಗೆ 1 ಕಪ್ನಷ್ಟು ತೆಂಗಿನಕಾಯನ್ನು ಕಟ್ ಮಾಡಿ ಹಾಕೊಳ್ತೀನಿ. ಹಾಗೆ 8 ರಿಂದ 10 ಎಸಳು ಬೆಳ್ಳುಳ್ಳಿಯನ್ನು ಇದರ ಜೊತೆಗೆ ಹಾಕೊಳ್ತೀನಿ. ಇಲ್ಲಿ ಬೆಳ್ಳುಳ್ಳಿಯನ್ನು ಹಾಕೋದ್ರಿಂದ ಆ್ಯಸಿಡಿಟಿ ಇರೋದಿಲ್ಲ, ಹಾಗೆ ಇದರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಚಿಕ್ಕ ತುಂಡು ಬೆಲ್ಲವನ್ನು ಹಾಕ್ಕೊಳ್ತೀನಿ. ಇಲ್ಲಿ ಬೆಲ್ಲ ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಜೊತೆಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ 1 ಟೇಬಲ್ ಸ್ಪೂನಷ್ಟು ಖಾರದ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನೀರನ್ನು ಹಾಕದೆ ಗ್ರೈಂಡ್ ಮಾಡ್ಕೊಳ್ತೀನಿ. ಇಲ್ಲಿ ಹಾಕಿರೋ ಮಸಾಲೆ ಎಲ್ಲವೂ ಈ ರೀತಿ ಗ್ರೈಂಡ್ ಆಗಿದೆ ನೋಡಿ. ಇದಕ್ಕೆ ಈಗ ತುರಿದಿರುವಂಥ ಮಾವಿನಕಾಯನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ. ನಾನಿಲ್ಲಿ ನೀರನ್ನು ಹಾಕದೆ ರುಬ್ಕೊಳ್ತೀನಿ. ನೀವಿಲ್ಲಿ ಚಟ್ನಿಯನ್ನು ತುಂಬ ದಿನಗಳವರೆಗೆ ಸ್ಟೋರ್ ಮಾಡೋದಾದರೆ ನೀರನ್ನು ಹಾಕಬೇಡಿ, ಇಲ್ಲ ಅಂದರೆ ಹಾಕ್ಕೊಳ್ಬೋದು. ಇಲ್ಲಿ ಈ ರೀತಿ ಗ್ರೈಂಡ್ ಆಗಿದೆ ನೋಡಿ. ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಡೋಣ. ಇಲ್ಲಿ ಇನ್ನೊಂದು ಕಡೆ ಬಾಣಲೆಯನ್ನು ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ. ಬಾಣಲೆ ಬಿಸಿಯಾದ ಮೇಲೆ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ. ಆಯಿಲ್ ಬಿಸಿಯಾದ ಮೇಲೆ ಇದಕ್ಕೆ 1/2 ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಇದರ ಜೊತೆಗೆ 2 ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತೀನಿ. ಇಲ್ಲಿ ನಾವು ಹಾಕಿರುವಂಥ ಬ್ಯಾಡಗಿ ಮೆಣಸು ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿರುವ ಚಟ್ನಿಯನ್ನು ಹಾಕ್ಕೊಳ್ತೀನಿ. ನಾವು ಹಾಕಿರುವ ಚಟ್ನಿಯನ್ನು ತಳ ಹಿಡಿಯದ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವಿಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ಫ್ರೈ ಮಾಡುವಾಗ ಎಣ್ಣೆ ಬಿಡ್ತಾ ಬರುತ್ತೆ, ಆಗ ಫ್ಲೇಮ್ ಆಫ್ ಮಾಡ್ಕೋಬಹುದು. ಆದರೆ ನಾನಿಲ್ಲಿ ಕಡಿಮೆ ಎಣ್ಣೆ ಯೂಸ್ ಮಾಡಿದ್ದೀನಿ, ಹಾಗಾಗಿ ಎಣ್ಣೆ ಬಿಟ್ಟಿರೋದು ನಮಗಿಲ್ಲಿ ಗೊತ್ತಾಗ್ತಾ ಇಲ್ಲ. ಇದನ್ನು ನಾನು 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇಲ್ಲಿ ಇಷ್ಟ ಆದರೆ ಸಾಕು. ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತೀನಿ. ಇಲ್ಲಿ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ ನೋಡಿ. ಮಾವಿನಕಾಯಿನ ಉಪಯೋಗಿಸಿ ಹಲವಾರು ರೀತಿಯಲ್ಲಿ ಚಟ್ನಿಯನ್ನು ಮಾಡಬಹುದು. ನಾನು ಮಾಡಿರುವ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಾಗಿ ಲೀನಾ ಕೂರ್ಗ್ ಲೈಫ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾಳೆ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.